ಎಷ್ಟಿದೆ ಅಣ್ಣ ನಿಮ್ದು ಸಾಲ ಎಷ್ಟಿದೆ? 10 ಲಕ್ಷ ಇದೆ ಅಣ್ಣ. ಅದೆಷ್ಟು ದುಡಿತೀರಾ ಅಣ್ಣ ಈ ಕಾರಿಂದ ತಿಂಗಳಿಗೆ? 60,000 80,000 ಒಂದೊಂದು ಲಕ್ಷ ಆಗ್ತಿತ್ತು ಒಂದು ತಿಂಗಳಿಗೆ. ಒಂದು ದಿನದಲ್ಲಿ ಅತಿ ಹೆಚ್ಚು ದುಡ್ದಿರೋ ಅಮೌಂಟ್ ಎಷ್ಟು? 7,000 ಅಣ್ಣ. 10 ಲಕ್ಷ ಮೋಸ ಹೋಗಿದ್ದೀರಾ ಅಣ್ಣ ನೀವು. 10 ಲಕ್ಷ ಮೋಸ ಮಾಡಿದಾರ ನಿಮಗೆ. ಈ ಜುಜು ಅಂತ ಬರ್ತಾವಲ್ಲ ಅಣ್ಣ, ಇದು ಆ್ಯಪ್ ಬೆಟ್ಟಿಂಗ್ ಬೆಟ್ಟಿಂಗ್ ಆ್ಯಪಲ್ಲಿ 10 ಲಕ್ಷ ಹೋಗಿದೀಯ ಅಣ್ಣ. ನೀವು ಜಾಸ್ತಿನೇ ಹಾಳು ಮಾಡ್ಕೊಂಡಾನು. ನಿನ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ಲು. ನಿಮಗೆ ಊರಿಗೆ ಹೋಗ್ಬೇಕು ಅನ್ಸುತ್ತಲ್ಲ ಅಣ್ಣ? ಇಲ್ಲಿ ಇದು ಯಾವ್ದಣ್ಣ ಬೆಂಗಳೂರು, ಎಷ್ಟು ದುಡಿತೀವಿ ತಿಂಗಳಿಗೆ 80,000 ಅರ್ನಿಂಗ್ಸ್ ಮಾಡ್ತೀವಿ, ದುಡ್ಡೇ ಉಳಿಯಲ್ಲ. ಹೌದು. EMI ಅಂತ EMI ಕಟ್ಬೇಕು, ನಮ್ ಖರ್ಚು ನೋಡ್ಕೋಬೇಕು ಅಲ್ಲ ಅಣ್ಣ. ಈ ಊಬರ್ ಮೋಸ ಮಾಡ್ತಿದ್ದಾನಂತಲ್ಲ? ಹೌದಾ? ಹೌದೌದು. ಯಾಕಂದ್ರೆ ಇವಾಗ ಒಂದ್ ರೈಡ್ಗೆ ಅವನೇ ಜಾಸ್ತಿ ಕಮಿಷನ್ ತಗೋತಿದ್ದಾನಂತೆ. ಯಾಕಣ್ಣ, ಏನದು ಪ್ರಾಬ್ಲಮ್? ಒಂದ್ ತಿಂಗಳು 1 ಲಕ್ಷ ದುಡಿದ್ರು ಅಂತ ಊರಲ್ಲಿ ನಾವ್ ಹೇಳ್ತೀವಲ್ವಾ. ಹೌದು. ಅವ್ರ ಊರನ್ನು 4 ಜನ 5 ಜನ ಹಿಂಗ್ ಗಾಡಿ ಮಾಡ್ಬಿಟ್ರು. ಈ ತರ ಗಾಡಿಗಳಿಗೆ ಏನ್ ಬೇಕು ಕಮ್ಮಿ ಇದೆಯಲ್ಲ. ಮತ್ತೆ ಊಬರ್ ಅವನು ಗಾಡಿ ಹಾಕೊಂಡ ಅವಂದೇ ಸ್ವಂತ ಗಾಡಿ. ನಮ್ಗೆ ಲಾಸ್ ಆಗ್ತದೆ. ಎಲ್ಲ ಬೋರ್ಡ್ ಮತ್ತೆ ವೈಟ್ ಬೋರ್ಡ್ ಏನ್ ಡಿಫ್ರೆನ್ಸ್ ಅಣ್ಣ? ಯಾವ ಊರಣ್ಣ ನಿಮ್ದು? ಫಸ್ಟ್ ನಂದು ಯಾದಗಿರಿ. ಯಾದಗಿರಿನಾ? ಈ ಕ್ಯಾಬೇ ಯಾಕೆ ಚೂಸ್ ಮಾಡಿದ್ರಿ ಅಣ್ಣ? ಬೇರೆ ಕೆಲಸ ಇತ್ತು, ಈ ಕ್ಯಾಬೇ ಯಾಕೆ ಓಡಿಸ್ತಿದ್ದೀರಾ? ಬೇರೆ ಕೆಲಸಕ್ಕೆ ನಾನು ಫಸ್ಟ್ ಬಂದ್ಬಿಟ್ಟು ಎಜುಕೇಶನ್ BSc ಮಾಡಿದ್ದೀರಾ ನೀವು? ಓಕೆ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬೇರೆ ಕೆಲಸಕ್ಕೆ ಅಪ್ಲೈ ಮಾಡಿದೆ. ಬೇಗ ಸಿಗ್ಲಿಲ್ಲ. ಇಲ್ಲಿ 18,000 ಅರ್ನಿಂಗ್ಸು ಸ್ಟಾರ್ಟಿಂಗ್ ಇಂದ. ಹೌದು. ಅದು ನನಗೆ ಸೆಟ್ ಆಗಿಲ್ಲ, ಯಾಕಂದ್ರೆ ನನ್ನ ಕಮಿಟ್ಮೆಂಟ್ ಜಾಸ್ತಿ. ಇದು 18,000 ನನಗೆ ಸಾಲಿಲ್ಲ. ಎಷ್ಟು ದುಡಿತೀರಾ ಅಣ್ಣ ಈ ಕಾರಿಂದ ತಿಂಗಳಿಗೆ? ತಿಂಗಳಿಗೆ ಆಗುತ್ತಣ್ಣ 80,000 60,000 ಹಿಂಗೆ. ಒಂದು ತಿಂಗಳಿಗೆ ಒಂದು 30,000 ಹೋಗುತ್ತೆ ನಿಮಗೆ? ಹೋಗುತ್ತೆ. 20,000 CNG ಇಟ್ಕೊಂಡ್ರೆ ನಮ್ದೊಂದು ಖರ್ಚು ಎಲ್ಲ ಸೇರಿ 30,000 ಹೋಗುತ್ತೆ. ಮೊದಲೆಲ್ಲ ನಾನು ಗಾಡಿ ಸ್ಟಾರ್ಟಿಂಗ್ ಮಾಡಿದಾಗ 80,000 ಒಂದೊಂದು ಲಕ್ಷ ಆಗ್ತಿತ್ತು ಒಂದು ತಿಂಗಳಿಗೆ ಅರ್ನಿಂಗ್ಸ್. ಇವಾಗ ಯಾಕೆ ಕಡಿಮೆ ಆಗಿದೆ ಅಣ್ಣ? ಏನ್ ರೀಸನ್ ಇರ್ಬೋದು? ಇವಾಗ ಏನೋ ಆಷಾಢ ಮಾಸ ಅಂತ ಹೇಳ್ತಾರೆ, ಡ್ಯೂಟಿ ಇಲ್ಲ ಇಲ್ಲಿನ. ಆಷಾಢ ಮಾಸ ಇದ್ದದಕ್ಕೆ ಕಡಿಮೆನಾ ಇವಾಗ? ಬಿಲ್ಲು ಇಲ್ಲ ಈಗ ಮೊದ್ಲಿನ ತರ. ಮೊದ್ಲು ಹೆಂಗಂದ್ರೆ ಮಾರ್ತಳ್ಳಿಯಿಂದ ನಾವು 1200 1200 1500 ಹಿಂಗೆಲ್ಲ ಹೋಗಿದ್ವಿ. ಇವಾಗ 600 700 ಕೊಡ್ತಾ ಇದ್ದಾನೆ. ಇದೆ ಸೇಮ್ ಡ್ಯೂಟಿ, ಸೇಮ್ ಕಿಲೋಮೀಟರ್, ಸೇಮ್ ಟೈಮು. ಓಕೆ ಅಣ್ಣ. ಇವಾಗ ನೀವು ಊಬರ್ ಅಲ್ಲಿ ವರ್ಕ್ ಮಾಡ್ತೀರಾ, ಯಾವ್ದ್ರಲ್ಲಿ ವರ್ಕ್ ಮಾಡ್ತೀರಾ? ಊಬರ್, ರ್ಯಾಪಿಡೋ ಎರಡು. ಓಕೆ. ಇವಾಗ ರ್ಯಾಪಿಡೋ ಅದು ಬೈಕ್ ಎಲ್ಲ ಕಡಿಮೆ ಮಾಡಿದ್ದಾರೆ, ಬೈಕ್ ಎಲ್ಲ ಬ್ಯಾನ್ ಮಾಡ್ತಿದ್ದಾರೆ. ಅಂದ್ರೆ ನಿಮಗೆ ಆರ್ಡರ್ಸ್ ಜಾಸ್ತಿ ಬರುತ್ತಲ್ಲ ಅಣ್ಣ ಇವಾಗ ರ್ಯಾಪಿಡೋ ಇಂದ? ಜಾಸ್ತಿ ಆಗುತ್ತೆ. ಓಕೆ. ನಿಮಗೆ ಆ ಡಿಫ್ರೆನ್ಸ್ ಕಾಣಿಸಿದ್ಯಾ ಜಾಸ್ತಿ ಬರ್ತಿರೋದು ಆರ್ಡರ್ಸ್? ಇವಾಗಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಿತ್ತು. ನಿನ್ನೆಯಿಂದ ಜಾಸ್ತಿ ಬರ್ತಿದೆ. ಹಂಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಿದಾರ ಅನ್ಸುತ್ತಲ್ಲ ಅಣ್ಣ ಆರ್ಡರ್ಗೆ? ಇಲ್ಲ, ಬಿಲ್ ಅದೇ ಸೇಮ್ ಇದೆ, ಇನ್ನು ಚೇಂಜ್ ಆಗಿಲ್ಲ ಬಿಲ್ಲು. ಓಕೆ. ಪೀಕ್ ಅವರಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಬಿಲ್ಲು. ನಾರ್ಮಲ್ ಈ ಟೈಮಲ್ಲಿ ಇವತ್ತು ಸ್ಯಾಟರ್ಡೆ ಅಂತ ಜಾಸ್ತಿ ಇದೆ ಇವತ್ತು. ಓಕೆ. ಮಾಮೂಲಿ ಡೇ ಟೈಮಲ್ಲಿ ಡ್ಯೂಟಿ ಅವರ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಓಕೆ ಅಣ್ಣ. ಓಕೆ. ಅಂದ್ರೆ ಡೇ ಟೈಮಾಗೆಲ್ಲ ಕಡಿಮೆ ಇರುತ್ತೆ, ಮಂಡೇ ಟು ಫ್ರೈಡೆ. ವೀಕೆಂಡಿಗೆ ಜಾಸ್ತಿ ಇರುತ್ತೆ. ಓಕೆ ಅಣ್ಣ. ಅಂದ್ರೆ ನೀವು BSc ಮಾಡ್ಬಿಟ್ಟು ಕ್ಯಾಬ್ ಓಡಿಸೋಕೆ ಬಂದಿದ್ದೀರಾ ಅಣ್ಣ? ಅಣ್ಣ ಯಾಕೆ ರೀಸನ್ ಏನಾಯ್ತು? ನೀವು ಚೆನ್ನಾಗಿ ಟ್ರೈ ಮಾಡ್ಲಿಲ್ವಾ ಕೆಲಸಕ್ಕೆ? ಹೆಂಗೆ? ಇಲ್ಲ ನಾ ಮಾಡಿದೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಬಂತು, ಪದೇ ಪದೇ ಮನೆ ಕಡೆಯಿಂದ ಕಮಿಟ್ಮೆಂಟ್ ಪ್ರಾಬ್ಲಮ್. ಓಕೆ ಓಕೆ. ಅಂದ್ರೆ ಬರೋ ಸಂಬಳಕ್ಕೆ ನಿಮಗೆ ಕಮಿಟ್ಮೆಂಟ್ಗೆ ಆಗ್ತಿರ್ಲಿಲ್ಲ BSc ಸಂಬಳದಿಂದ. ಓಕೆ. ಸೊ ಅದಕ್ಕೆ ನೀವು ಈ ಫೀಲ್ಡ್ಗೆ ಇಳಿದೆ. ಓಕೆ. ಎಷ್ಟಿದೆ ಅಣ್ಣ ನಿಮ್ದು ಸಾಲ? ಎಷ್ಟಿದೆ? 10 ಲಕ್ಷ ಇದೆ ಅಣ್ಣ. 10 ಲಕ್ಷ ಇದೆ ಸಾಲ. ಎಲ್ಲ ತೀರಾಕಿನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಅಣ್ಣ? ಇನ್ನೊಂದು 2-3 ವರ್ಷ ಬೇಕು. ನಿಮ್ದು ಕುರಿ ಇದೆ ಅಂತ ಹೇಳಿದ್ರಿ ಅಲ್ಲ ಅಣ್ಣ? ಹೌದು. ನೀವು ಕುರಿ ಬಿಸ್ನೆಸ್ ಎಲ್ಲ ಇದು ಮಾಡ್ಬೋದಿತ್ತಲ್ಲ ಅಣ್ಣ? ಯಾಕೆ ಮಾಡ್ಬೋದಿತ್ತು, ಬಟ್ ನನಗೆ ಮನೆಯಲ್ಲಿ ಊರಲ್ಲಿ ಮಾಡಬಾರ್ದು, ಊರಲ್ಲಿ ಏನು ಆಗಲ್ಲ ಅಂತ ಬೆಂಗಳೂರಿಗೆ ಬಂದೆ. ಓ, ನೀವು ಸ್ಕೂಲ್ ಬೇರೆ ಕಾಲೇಜ್ ಬೇರೆ ಓದಿದ್ದೀರಾ BSc. ಅಣ್ಣ ನೀವು ಊರಲ್ಲಿಲ್ಲ ಇರ್ಬೇಕು ಅಂತಂದ್ರೆ ಊರಲ್ಲಿರೋರು ಊರಲ್ಲಿ ಇರೋಕ್ ಬಿಡಲ್ಲ ಅಣ್ಣ. ಯಾಕಂದ್ರೆ ನೀನ್ ಓದಿದ್ಯಾ, ಮುಚ್ಕೊಂಡು ಹೋಗಿ ದುಡಿಯಲ್ಲ ಬೆಂಗಳೂರಾಗ ಅಂತ ಕಳಿಸ್ತಾರೆ ಆಫೀಸಲ್ಲಿ ಹೋಗ್ಬಿಟ್ಟು. ಬೈತಾರೆ. ಏನಂದ್ರೆ ನೀನು ಡಿಗ್ರಿ ಎಲ್ಲ ಕಲ್ತಿ, ಅದು ಸೈನ್ಸ್ ನಮ್ ಕಡೆ ರೇರು, ಹಳ್ಳಿ ಕಡೆ ಅಂದ್ರೆ. ನೀವು ಸೈನ್ಸ್ ಮಾಡಿದ್ದ ಅಣ್ಣ? ಓ ಬಾ ಸೈನ್ಸ್ ಮಾಡಿದಕ್ಕೆ ನಿಮಗೆ ಅಷ್ಟೊಂದು ಪ್ರೆಜರ್ ಬಿದ್ದು ಬೆಂಗಳೂರಿಗೆ ಬಂದಿರೋದು ನೀವು. ಓಕೆ. ಇಲ್ಲ ಅಂದ್ರೆ ಊರಲ್ಲೇ ನೆಮ್ಮದಿಯಿಂದ ಇರ್ತಿದ್ರ ಅಣ್ಣ? ಆರಾಮಾಗಿರ್ತಿದ್ದೆ ಅಣ್ಣ. ಅಣ್ಣ ಮತ್ತೆ ನಿಮಗೆ ಏನ್ ಆಸೆ ಇದೆ ಅಣ್ಣ ಬೆಂಗಳೂರಲ್ಲಿ? ಏನ್ ಮಾಡ್ಬೇಕಂತ ನೆಕ್ಸ್ಟ್? ಏನಿಲ್ಲ ಅಣ್ಣ, ಬೆಂಗಳೂರಲ್ಲಿ ಏನಿಲ್ಲ. ಗಾಡಿ EMI ಮುರ್ಸ್ಕೊಂಡು ನಾನು ಸಾಲ ತೀರಿಸಿ ಸೀದಾ ನಮ್ಮೂರಿಗೆ ಹೋಗಿ ಸೆಟ್ ಆಗಿ ಅಷ್ಟೇ. ಊರಿಗೆ ಹೋಗ್ಬೇಕು ಅನ್ಸುತ್ತಲ್ಲ ಅಣ್ಣ? ಇಲ್ಲಿ ಇದು ಯಾವ್ದಣ್ಣ ಬೆಂಗಳೂರು, ಎಷ್ಟು ದುಡಿತೀವಿ ತಿಂಗಳಿಗೆ 80,000 ಅರ್ನಿಂಗ್ಸ್ ಮಾಡ್ತೀವಿ, ದುಡ್ಡೇ ಉಳಿಯಲ್ಲ. ಹೌದು. EMI ಅಂತ EMI ಕಟ್ಬೇಕು, ನಮ್ ಖರ್ಚು ನೋಡ್ಕೋಬೇಕು. ಹೌದಣ್ಣ. ಸಣ್ಣ ಪುಟ್ಟ ಗಾಡಿ ಅದು ಇದು ಅಂತ ಆಗ್ತಿರ್ತವೆ ಅವಾಗ ಟಚ್ಗಳು, ಗಾಡಿ ಖರ್ಚುಗಳು. ಯಾವನ ಬಂದು ಟಚ್ ಮಾಡ್ದ ಅದಕ್ಕೊಂದಿಷ್ಟು ಹೋಯ್ತು. ಹೌದಣ್ಣ. ಹೌದು. ಇವಾಗ ಹೊತ್ತು ಊಟ ಮಾಡಿದ್ರೇನೆ ಒಂದ್ 100 ರೂಪಾಯಿ ಇಲ್ಲದೆ ಊಟ ಬರಲ್ಲ. ಅಣ್ಣ ಈ ಊಬರ್ ಮೋಸ ಮಾಡ್ತಿದ್ದಾನಂತಲ್ಲ? ಹೌದಾ? ಯಾಕಂದ್ರೆ ಇವಾಗ ಒಂದ್ ರೈಡ್ಗೆ ಅವನೇ ಜಾಸ್ತಿ ಕಮಿಷನ್ ತಗೋತಿದ್ದಾನಂತೆ. ಯಾಕಣ್ಣ, ಏನದು ಪ್ರಾಬ್ಲಮ್? ಒಂದ್ಸರಿ ಹೇಳಿ ನಮಗೆ.
ಮೊದ್ಲು ಹೆಂಗಿತ್ತಂದ್ರೆ ಅಣ್ಣ, ಮೊದ್ಲು ಗಾಡಿಗಳು ಕಮ್ಮಿ ಇದ್ವು. ಇವಾಗ ನಮ್ಮಂತವ್ರು ಎಲ್ರು ಕುರಿಕಾಯವ್ರು ಮಿಕ್ದವ್ರೆಲ್ಲ ಗಾಡಿ ಯಾರೋ ಒಬ್ಬೊಬ್ರು ದುಡಿದ್ರು, ಒಂದ್ ಲಕ್ಷಕ್ಕೆ ಒಂದ್ ತಿಂಗಳು 1 ಲಕ್ಷ ದುಡಿದ್ರು ಅಂತ ಊರಲ್ಲಿ ನಾವ್ ಹೇಳ್ತೀವಲ್ವಾ. ಅವ್ರ ಊರವ್ರು ಒಂದ್ 4 ಜನ 5 ಜನ ಹಿಂಗ್ ಗಾಡಿ ಮಾಡ್ಬಿಟ್ರು. ಈ ತರ ಗಾಡಿಗಳಿಗೆ ಏನ್ ಬೇಕು ಕಮ್ಮಿ ಇದೆಯಲ್ಲ. ಮತ್ತೆ ಊಬರ್ ಅವನು ಗಾಡಿ ಹಾಕೊಂಡ, ಅವಂದೇ ಸ್ವಂತ ಗಾಡಿ. ಹೌದು. ಮೊದ್ಲೆಲ್ಲ ಬಿಲ್ ಇರ್ಲಿಲ್ಲ ಅಂದ್ರೆ ಡ್ಯೂಟಿ ತಗಂತಿರ್ಲಿಲ್ಲ. ಬಿಲ್ ಅವನೇ ಆಟೋಮೆಟಿಕ್ ರೈಸ್ ಮಾಡೋನು. ಈಗ ಅವನುವೆ ಗಾಡಿ ಆಗ್ಬಿಟ್ವಲ್ಲ, ಅದಕ್ಕೆ ಅವ್ನ ಗಾಡಿ ಆದ್ಮೇಲೆ ಅವ್ರು ಬಿಲ್ ಇರ್ಲಿ ಇಲ್ದೇ ಇರ್ಲಿ ಮಾಡ್ತಾನೆ ಇರ್ತಾವ ಅವ್ರ ಗಾಡಿಗಳು. ಹಂಗಾಗಿ ನಮ್ಗೆ ಲಾಸ್ ಆಗ್ತದೆ. ಲಾಸ್ ಅಂದ್ರೆ ನಿಮಗೆ ಕಡಿಮೆ ಕೊಡ್ತಿದ್ದಾನೆ ಅಮೌಂಟ್ ಇವಾಗ. ಓಕೆ, ಅದು ನಿಮಗೆ ಪೆಟ್ರೋಲಿಗೆ ಅದಕ್ಕೆ ವರ್ಕ್ ಆಗುತ್ತಾ? ಆಗಲ್ಲ. ಪೆಟ್ರೋಲ್ ನಲ್ಲಿ ಹಾಕೊಂಡು ಹೊಡೆದ್ರೆ ಆಯ್ತು ನಮ್ಮ ಮನೆ. CNG ಮೇಲೆ ಹೊಡೆದಿದ್ದಕ್ಕೆ ಒಂದ್ ಸ್ವಲ್ಪ ಉಳಿದಿದ್ದೀರಾ ನೀವು. ಪೆಟ್ರೋಲ್ ಅಲ್ಲಿ ಹೊಡೆದ್ರೆ ಎಲ್ಲ ಹೊಡೆದೋಗ್ಬಿಡುತ್ತೆ ನಿಮ್ದೆಲ್ಲ. ಓಕೆ, ಯಾಕಂದ್ರೆ ಇವ್ನು ಕೊಡೋದು 40 ಕಿಲೋಮೀಟರ್ಗೆ 600, 47 ಕಿಲೋಮೀಟರ್ ಏರ್ಪೋರ್ಟ್ ಇಲ್ಲಿಂದ 40 ಕಿಲೋಮೀಟರ್ ಆಗುತ್ತೆ. 500, 600 ಲಾಸ್ಟ್ ಮಾಡ್ಬಿಡ್ತಾನೆ. 500, 600. ಅದ್ರಲ್ಲಿ 120 ಟೋಲ್ ಕಟ್ಟಬೇಕು. ನೀವೇ ಕಟ್ಟಬೇಕು ಟೋಲ್? ಅದ್ರಲ್ಲೇ ಇರುತ್ತೆ. ಓಕೆ, ಹಂಗಾಗಿ ನಾವ್ ಏನು ಉಳಿಯಲ್ಲ. 200 ರೂಪಾಯಿ ಪೆಟ್ರೋಲ್ಗೆ, ಡೀಸೆಲ್ಗೆಲ್ಲ, CNG 200 ರೂಪಾಯಿ ಬೇಕಾಗುತ್ತೆ. ಅದ್ರಲ್ಲಿ ಏನ್ ಉಳಿಯುತ್ತೆ ನಮ್ಗೆ? ಸಿಕ್ಕಾಪಟ್ಟೆ ನಂಬಿಡ್ತೀವಿ. ನಂಬಿ ಮೋಸ ಹೋಗಿದ್ದೀನಿ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ನಂಬಿಟ್ಟು ಮೋಸ ಹೋಗಿದಾರ. ಲವ್ ಏನಾದ್ರು ಮಾಡಿದ್ರ? ಅದರಿಂದಾನು ಮೋಸ ಆಗೈತೆ. ಹೌದಾ ಅಣ್ಣ? ಯಾಕಣ್ಣ, ಯಾವ ತರ ಮೋಸ ಅದು? ಅಂದ್ರೆ ನಮ್ ಮದ್ವೆ ಆಗೋ ಮೂಮೆಂಟ್ ಅಲ್ಲಿ ನನ್ ಮನೇಲಿ ಮದ್ವೆ ಆಗ್ತೈತೆ ಅಂತ ಹೇಳ್ದೆ ನಮ್ಮ ಹುಡುಗಿಗೆ. ಅವಳು ಕಾಮಿಡಿ ಮಾಡ್ತಿದ್ಯಾ ನೀನ್ ಅಂತ ಹೇಳಿದ್ಲು. ಇಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ಲು. ನಿನ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ಲು. ನಿಮಗೆ? 7 ವರ್ಷದ ಲವ್ ಇತ್ತು ಅವಾಗ ನಮ್ದು. ನಿನ್ಗೆ ಯಾರು ಹೆಣ್ಣು ಕೊಡ್ತಾರೆ, ನೀನ್ ಕೇಳರ್ ಕೊಡ್ತಾರ ಈಗ ಅಂತ ಅಂದ್ಲು. ಆದ್ರೆ ನಿಮ್ಮನ್ನ ಅಷ್ಟು ಕಡೆಗಣಿಸಿ ಮಾತಾಡ್ತಿದ್ದಾಳ ಅವಳು. ಕೀಳಾಗಿ ನೋಡಿದ್ಲು. ಅದೇ ಇದಕ್ಕೆ ನಾನು ಕಾರ್ ಮಾಡಿ ನಾನು ದುಡಿಬೇಕು, ನಾನೇನೋ ಅಚೀವ್ ಮಾಡ್ಬೇಕಂತ ಬಂದಿದ್ದು ಲೈಫಾಗೆ. 10 ಲಕ್ಷ ಮೋಸ ಹೋಗಿದ್ದೀರ ಅಣ್ಣ ನೀವು. 10 ಲಕ್ಷ ಮೋಸ ಮಾಡಿದಾರ ನಿಮಗೆ? ಮಾಡಿಲ್ಲ, ಅವನು ಹಾಳು ಮಾಡ್ಕೊಂಡ. ನನ್ಗೇನ್ ಮೋಸ ಮಾಡ್ಬೇಕಂತ ಅವನದೇನ್ ಇರ್ಲಿಲ್ಲ. ಈ ಜುಜು ಅಂತ ಬರ್ತಾವಲ್ಲ ಅಣ್ಣ, ಇದು ಆಪ್, ಬೆಟ್ಟಿಂಗ್ ಆಪ್ ಅಲ್ಲಿ 10 ಲಕ್ಷ ಹೋಗಿದೀಯ ಅಣ್ಣ. ಜಾಸ್ತಿನೇ ಹಾಳು ಮಾಡ್ಕೊಂಡ. ಹೌದಾ? ಅಣ್ಣ, ನೀವ್ ಯಾವತ್ತಾದ್ರೂ ಬೆಟ್ಟಿಂಗ್ ಆಡಿದ್ದೀರಾ? ಸತ್ರು ಆಡಿಲ್ಲ. ಆಡ್ಬೇಡಿ. ನಾನು ಅವನ ಜೊತೆಲೇ ಇರ್ತಿದ್ದೆ, ಯಾಕಂದ್ರೆ ನಾನು ಇಲ್ಲಿ ಅವನಲ್ಲಿ. ಹಂಗಾಗಿ ಅವ್ನು ಕೇಳ್ದಂಗೆಲ್ಲ ಕೊಟ್ಟೆ. ಬಟ್ ಅವನೇ ನೀ ಕೊಡ್ತಾನೆ ರಿಟರ್ನ್ ಅಂತ ಅನ್ಕೊಂಡಿದೀನಿ. ಕೊಡ್ತಾನೆ ಇಟ್ಕೊಳ್ಳಲ್ಲ. ಮೋಸ ಹೋದ ಅವನು ಆಡಿ ಆಡಿ ಆಡಿ. ಓಕೆ. ಅಂದ್ರೆ ಈ ಬೆಟ್ಟಿಂಗ್ ಆಪ್ ಅವ್ರು ಒಟ್ಟಿನಲ್ಲಿ ಮೋಸನ ಮಾಡ್ತಾರಲ್ಲ ಅಣ್ಣ ಜನರಿಗೆ. ಯಾವತ್ತು ಬೆಟ್ಟಿಂಗ್ ಆಪ್ಗಳನ್ನ ನಂಬಿಟ್ಟು ದುಡ್ಡು ಹಾಕಕ್ ಹೋಗ್ಬಾರ್ದಲ್ಲ ಅಣ್ಣ. ಬೆಸ್ಟ್ ಎಕ್ಸಾಂಪಲ್ ನಿಮ್ದೆ 10 ಲಕ್ಷ ಕಳ್ಕೊಂಡಿರೋದು. ಅವ್ರು ಆ ತರ ರೆಡಿ ಮಾಡಿರ್ತಾರಣ್ಣ ಆಪ್ಗಳನ್ನೆಲ್ಲ. ಅವನೇನು ಇದಲ್ಲ, ನನ್ನ ಜೊತೆನೆ ಕ್ಲಾಸ್ಮೇಟ್. ಇಬ್ರು ಸೈನ್ಸ್, ನಾವಿಬ್ರು ಮಾಡಿದ್ದು. ಅಣ್ಣ, ಸೈನ್ಸ್ ಮಾಡಿದ್ರ ಅಂದ್ರೆ ಬೆಂಕಿ ಅಲ್ಲ ಅಣ್ಣ. ಅವನು ಸೈನ್ಸ್, ಅವ್ನು ಟಾಪರ್. 95 ತಗೊಂಡಿದ್ದಾನ. SSLC 95, PCMB 100 ಸಬ್ಜೆಕ್ಟ್ PUC ಲಿ. ಅವನೇ ಹಾಳಾಗೋದ. ಓಕೆ. ಆದ್ರೂ ಈ ತರ ಎಕ್ಸಾಂಪಲ್ ಎಲ್ಲ ಕೇಳಿದ್ರೆ ನಮಗೆ ಒಂದ್ಸರಿ ಶಾಕ್ ಅನ್ಸುತ್ತೆ. ಈ ತರ ಮಾಡಬಾರ್ದಪ್ಪ ಅಂತ. ಪಾಠ ಕಲಿತೀವಿ ಆ ತರ ಇನ್ಸಿಡೆಂಟ್ ಇಂದ. ಎಲ್ರು ನಂಬಿ ಮೋಸ ಹೋಗಿ ಸಿಕ್ಕಾಪಟ್ಟೆ. ಎಲ್ಲ ಫ್ರೆಂಡ್ಸ್ ಗಳು ಇದಾರಲ್ಲ, ಇವಾಗೇನು ಯಾರು ದೂರ ಇಲ್ಲ, ಎಲ್ರು ಜೊತೆಲೇ ಇದಾರೆ. ನಂಬಿ ಮೋಸ ಹೋಗಿದ್ದೀನಿ ಅಷ್ಟೇ. ಫ್ರೆಂಡ್ಸ್ ನ ನಂಬಿ ಮೋಸ ಹೋಗಿದ್ದೀರಾ? ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ, ನನ್ಗೆ ಯಾರು ಆಗಲ್ಲ ಸಮ್ಟೈಮ್ಸ್. ನಿಜ ಮಾತು ನೋಡೋಣ ಇದು. ಇವಾಗ ನಾವೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಿರ್ತೀವಿ, ಬಟ್ ನಮ್ ಕಷ್ಟದಾಗ ಇಲ್ಲಿದ್ದಾಗ ಯಾರು ಅಷ್ಟು ನಮಗೆ ಕೇರ್ ಮಾಡಲ್ಲ. ಸೊ ಆ ತರ ಆಗ್ಬಿಟ್ಟಿದೆ ಅಣ್ಣ ಇವಾಗ ಪ್ರಪಂಚ. ಏನು ಅಂತಿಲ್ಲ, ಕೆಲವೊಂದು ಚಿನ್ನ ಯಾರು ಆಗ್ಲಿಲ್ಲ. ನನ್ಗೆ ಪ್ರಾಬ್ಲಮ್ ಆಯ್ತು, ಗಾಡಿ ಟಚ್ ಆಯ್ತು ಮೊನ್ನೆ. ಟಚ್ ಆದಾಗ 28,000 ಬೇಕಾಯ್ತು. ಇದ್ರಲ್ಲಿ ದುಡಿದ್ರೆ ಇದೆ ಅಣ್ಣ, ಇಲ್ಲ ಅಂತ ಹೇಳಲ್ಲ. ಕೆಲವೊಬ್ರು ಮಾಡ್ತಾರೆ ಡೈಲಿ 4,000 ಅರ್ನಿಂಗ್ಸ್ ಇವಾಗ್ಲೂ ಮಾಡ್ಕೋತಾರೆ. ಡೈಲಿ 4,000 ಆರಾಮಾಗಿ ಆಗುತ್ತೆ. ಓಕೆ. ನಾವ್ ಹೆಂಗಂದ್ರೆ ಏರ್ಪೋರ್ಟ್ ನೋಡ್ಕೊಂತೀವಿ ನಾವು. ಓಕೆ ಅಣ್ಣ, ನೀವು ಒಂದು ದಿನದಲ್ಲಿ ನೀವು ಅತಿ ಹೆಚ್ಚು ಎಷ್ಟು ದುಡ್ದಿದ್ದೀರಾ ಅಣ್ಣ ಅಮೌಂಟ್? ಈ ಇಷ್ಟು ಎಂಟೈರ್ ಕಾರ್ ಕೆರಿಯರ್ ಒಂದು ದಿನದಲ್ಲಿ ಅತಿ ಹೆಚ್ಚು ದುಡ್ದಿರೋ ಅಮೌಂಟ್ ಎಷ್ಟು? 7,000 ಅಣ್ಣ. ಒಂದು ದಿನಕ್ಕೆ 7,000 ದುಡ್ದಿದ್ದೀರಾ ಅಣ್ಣ? ಅವತ್ತು ನಿಮಗೆ ತುಂಬಾ ಖುಷಿ ಆಗಿರುತ್ತಲ್ಲ ಅಣ್ಣ? ಆಗುತ್ತಣ್ಣ. ಯಾಕಂದ್ರೆ ಕಷ್ಟಪಟ್ಟು ದುಡ್ದಿರ್ತೀರಾ. ಓಕೆ.